ಯಾರ್ಯಾರು ಯಾವ್ಯಾವ ವೇಷಗಳನ್ನು ಹಾಕ್ಕೊಂಡು ಯಾರ್ಯಾರನ್ನ ಯಾಮಾರಿಸ್ತಾರೆ ಗೊತ್ತಾಗೋದಿಲ್ಲ. ಬಟ್ ತಗಲಾಕೊಂಡಾಗ ಮಾತ್ರ ಸರಿಯಾಗಿ ಬೀಳುತ್ತೆ. ಈಗ ಹಂಗೆ ಆಗಿರೋದು. ಏನಾಗಿದೆ ನೋಡಿ, ಇಲ್ಲಿ ಪೊಲೀಸರ ಸೋಗಿನಲ್ಲಿ 61 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ಖದೀಮರ ಎಡೆಮುರಿ ಕಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪೊಲೀಸರು ಮಾರ್ಚ್ 16ರಂದು 806 ಗ್ರಾಂ ಚಿನ್ನವನ್ನ ಕೊಂಡೊಯ್ತಾ ಇದ್ದಂತ ಚಿನ್ನದ ಅಂಗಡಿ ಕೆಲಸಗಾರರು ಖಾಸಗಿ ಬಸ್ನಲ್ಲಿ ತೆರಳುತ್ತಾ ಇದ್ದಾಗ ಪೊಲೀಸರ ಸೋಗಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕ್ರೈಮ್ ಬ್ರಾಂಚ್ ಪೊಲೀಸರು ಅಂತ ಹೇಳಿ ಚಿನ್ನವನ್ನ ದರೋಡೆಯನ್ನ ಮಾಡಿದ್ದಾರೆ. ಬಸ್ ಚಾಲಕ ಸೇರಿ ಈಗ 3ರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 61 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಹೆಂಗಿದೆ ಅಂತ ಹೇಳಿ. ಬಸ್ ಚಾಲಕ ಮಂಜುನಾಥ್ ಅಂತೇಳಿ 39 ವರ್ಷ, ಕೃಷ್ಣ ಲಕ್ಕಪ್ಪ ಲಮಾಣಿ ಅಂತೇಳಿ 26 ವರ್ಷ, ನಿತ್ಯಾನಂದ 33 ವರ್ಷ, ಇವರೆಲ್ಲ ಬಂಧಿತ ಆರೋಪಿಗಳು. 806 ಗ್ರಾಂ ಚಿನ್ನದ ಆಭರಣ, 3 ಮೊಬೈಲು, 1 ಕಾರ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಹರಪನಹಳ್ಳಿ ತಾಲೂಕಿನ ತೆಲಗಿ ಗ್ರಾಮದ ಬಳಿ ಬಸ್ ತಡೆದು ನಾವು ದಾವಣಗೆರೆಯ ಕ್ರೈಮ್ ಬ್ರಾಂಚ್ನವರು ಅಂತ ಹೇಳಿ ತಪಾಸಣೆ ಮಾಡಿ ಈ ಚಿನ್ನಾಭರಣವನ್ನು ದರೋಡೆ ಮಾಡಿದಂಥವ್ರು ಇವ್ರನ್ನ ಹಿಡಿದಿದ್ದಾರೆ. ಈಗ ಪೊಲೀಸರು ಶಿವಮೊಗ್ಗದಿಂದ ವಿಜಯಪುರಕ್ಕೆ ಹೋಗ್ತಾ ಇದ್ದಂತಹ ಕೆಲಸಗಾರರು ಅವರಿಂದ ಈಗ ಎಲ್ಲ ಲಪಟಾಯಿಸಿದ್ದಾರೆ. ಸಿಕ್ಕಿದ್ದಾರೆ. ನೋಡ್ತಾ ಇದ್ದೀರಾ ಎಷ್ಟು, 61,25,600 ರೂಪಾಯಿ ಬೆಲೆ 806 ಗ್ರಾಂ ಚಿನ್ನದ ಆಭರಣವನ್ನು ಈಗ ಪೊಲೀಸರು ರೆಡ್ ಹ್ಯಾಂಡ್ ಆಗಿನೇ ಹಿಡಿದಿದ್ದಾರೆ. ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಾ. ಅರೆ, ಇಷ್ಟು ಧೈರ್ಯ ಹೆಂಗೆ ಬರುತ್ತೆ ಅಂತ ಪೊಲೀಸರ ಸೋಗಿನಲ್ಲಿ ಹೋಗ್ಬಿಟ್ಟು ಈ ಥರ ಮಾಡೋಕ್ಕೆ. ಯಾಕೆ ಅಂತಂದರೆ ನಿಮ್ಮ ಖಾಕಿಯ ಬಿಸಿ ಮುಟ್ಟೋದು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ನೀವು ಬೇರೆದ್ರಲ್ಲಿ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದೀರಲ್ಲ, ಅದಕ್ಕೆ ಇವರಿಗೆಲ್ಲ ಆ ಧೈರ್ಯ ಬಂದಿರೋದು.